ಲೋಕಸಭೆ ಅಖಾಡದಲ್ಲಿ ಗೆಲ್ಲುವಷ್ಟೇ ಮಾನದಂಡವಾಗಿದೆ. ಆಪರೇಷನ್ಗೆ ಆಪರೇಷನ್ ಮಾಡಲಾಗ್ತಾ ಇದೆ, ಗೆಲ್ಲಲು ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಅವರ ಪಕ್ಷದವರು ಇವರಿಗೆ, ಇವರ ಪಕ್ಷದವರು ಅವರಿಗೆ ಗಾಳವನ್ನ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಆಪರೇಷನ್ಗಳ ಮೇಲೆ ಆಪರೇಷನ್ ನಡೀತಾ ಇದೆ. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ಈಗ ಆಲ್ರೆಡಿ ನೋಡಿದೀವಿ, ಸಾಕಷ್ಟು ಜನ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಈಗ ಆಲ್ರೆಡಿ ಪಕ್ಷಾಂತರವನ್ನ ಮಾಡಿರುವಂತದ್ದನ್ನ. ಲೋಕಸಭೆ ಅಖಾಡದಲ್ಲಿ ಗೆಲ್ಲುವಷ್ಟೇ ಮಾನದಂಡವಾಗಿದೆ, ಗೆಲ್ಲೋದೊಂದೇ ಮಾತ್ರ ಇಲ್ಲಿ ಮಾನದಂಡ. ಆಪರೇಷನ್ಗೆ ಆಪರೇಷನ್ ಮಾಡಿ ಗೆಲ್ಲಲು ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಆ ಪಕ್ಷದಿಂದ ಈ ಪಕ್ಷ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ. ಈಗ ಆಲ್ರೆಡಿ ನೋಡಿದ್ವಿ, ಹಾಸನದಲ್ಲಿ ಎ ಮಂಜುಗೆ ಬಿಜೆಪಿ ಮುಖಂಡರು ಗಾಳವನ್ನ ಹಾಕಿದ್ದಾರೆ. ಹಾಸನ ನಗರಸಭೆ ಬಿಜೆಪಿ ಸದಸ್ಯನನ್ನ ಸೆಳೆದಿದೆ ಜೆಡಿಎಸ್. ಪ್ರಜ್ವಲ್ ಸಮ್ಮುಖದಲ್ಲಿ ಜೆಡಿಎಸ್ ಸೇರಿದ್ದಾರೆ. ಮಂಜು ನಗರಸಭೆ ಸದಸ್ಯರಾಗಿರುವಂತಹ ಮಂಜು ಬಿಜೆಪಿಯಿಂದ ಜೆಡಿಎಸ್ಗೆ ಸೇರಿರುವಂತದ್ದು. ಇನ್ನು ಕಲಬುರಗಿಯಲ್ಲಿ ಬಿಜೆಪಿಗೆ ಜೈ ಎಂದಿದ್ದಾರೆ ಉಮೇಶ್ ಜಾಧವ್. ಹಾಗೆ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ ಹಿರಿಯ ನಾಯಕ ಕೆ.ಬಿ. ಶಾಣಪ್ಪಗೆ ಗಾಳ ಹಾಕಲು ಸಕ್ಸಸ್ ಆದ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ನುವ ಪ್ರಶ್ನೆ ಕೂಡ ಇದೆ. ಒಟ್ಟಲ್ಲಿ ಲೋಕಸಭೆ ಎಲೆಕ್ಷನ್ ಹತ್ತಿರ ಬರ್ತಿದ್ದ ಹಾಗೆ ಕೆಲವು ಅಸಮಾಧಾನಿತರು ಪಕ್ಷಾಂತರವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವರನ್ನ ಅಲ್ಲಿ ಮನವೊಲಿಸಿ ಪಕ್ಷಕ್ಕೆ ಕರೆದುಕೊಂಡು ಬರುವಂತ ಯತ್ನವನ್ನ ನಡೆಸಲಾಗ್ತಾ ಇದೆ. ಮೂರೂ ಪಕ್ಷದಲ್ಲೂ ಕೂಡ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಮೂರೂ ಪಕ್ಷದಲ್ಲೂ ಕೂಡ ಒಬ್ಬರು ಮತ್ತೊಬ್ಬರ ಪಕ್ಷಕ್ಕೆ ಹೋಗ್ತಾ ಇರೋದು ಈಗ ಸಾಮಾನ್ಯವಾಗಿದೆ. ಲೋಕಸಭೆ ಎಲೆಕ್ಷನ್ ಹತ್ತಿರ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ನೋಡಿದ್ವಿ ಹಾಸನದಲ್ಲಿ ಯಾವ ರೀತಿಯಾದಂತಹ ಪಕ್ಷಾಂತರ ಪರ್ವ ನಡೀತಾ ಇದೆ ಅಂತ. ಹಾಗೆ ಕಲಬುರಗಿಯಲ್ಲೂ ಕೂಡ ನೋಡಿದ್ದೀವಿ, ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಂತಹ ನಿಟ್ಟಿನಲ್ಲಿ ಅಲ್ಲಿರುವಂತಹ ಸ್ಟ್ರಾಂಗ್ ನಾಯಕರನ್ನ ಕರೆಸಿಕೊಳ್ಳಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ಬಿಜೆಪಿಗೆ ಮಂಜು ಅವರು ಈಗ ಆಲ್ರೆಡಿ ಹೋಗುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಚರ್ಚೆಯನ್ನ ಮಾಡಿದ್ದಾರೆ. ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಮೊದಲ ವಿಂಡೋದಲ್ಲಿ ಇವತ್ತು ಆಲ್ರೆಡಿ ಹಾಸನದ ಬಿಜೆಪಿ ಶಾಸಕ ಪ್ರೀತಮ್ ಗೌಡ ಅವರ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಮತ್ತು ಒಂದ್ ಕಡೆ ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದಾರೆ ಬಿಜೆಪಿಯ ನಗರಸಭೆ ಸದಸ್ಯರಾಗಿದ್ದಂತ ಮಂಜು ಅವರು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸಮ್ಮುಖದಲ್ಲಿ. ಇನ್ನೂ ಒಂದ್ ಕಡೆ ಇವತ್ತು ಮತ್ತೊಂದು ಡೆವಲಪ್ಮೆಂಟ್ ಆಗಿರೋದು ಕಲಬುರಗಿಯಲ್ಲಿ ಬಿಜೆಪಿಯ ಹಿರಿಯ ನಾಯಕರಾಗಿದ್ದಂತ ಕೆ.ಬಿ. ಶಾಣಪ್ಪ ಅವರು ಕೂಡ ಬಿಜೆಪಿ ತೊರೆದು ಈಗ ಯಾವ ಪಕ್ಷಕ್ಕೆ ಸೇರ್ತಾರೆ ಅನ್ನುವ ಪ್ರಶ್ನೆ ಇದೆ. ನಿಮ್ಮೆಲ್ಲರ ಪರವಾಗಿ ಬಿಜೆಪಿಯ ಒಂದು ಪರಿವಾರ ಕುಟುಂಬದ ವಿರುದ್ಧವಾಗಿ ಎಲ್ಲರೂ ಇರಬೇಕು ಜಿಲ್ಲೆನಲ್ಲಿ ಅಂತಕ್ಕಂಥದನ್ನ ಒಟ್ಟಾರೆ ಅಭಿಪ್ರಾಯವನ್ನ ಹೇಳಿದ್ದಾರೆ. ದೇಶದ ಪರವಾಗಿರ್ಬೇಕು ಅನ್ನೋದ್ರ ಬಗ್ಗೆ ಈಗ ಮಾತಾಡಿದ್ದಾರೆ. ಬಹುಶಃ ನನ್ನ ನಿರ್ಧಾರ ಏನಿದೆ ಅನ್ನೋದಕ್ಕಿಂತ ಅವ್ರ ನಿರ್ಧಾರದ ಪರವಾಗಿ ನಾನು ಇರ್ತೇನೆ. ಅವ್ರ ನಿರ್ಧಾರ ಏನಿದೆ ಅಂದ್ರೆ ಎಲ್ಲ ನೀವೆಲ್ಲ ಹೋಗ್ತೀನಿ ಅಲ್ಲಿ ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ದಾರೆ. ಸೊ ಅವರ ಜನರ ಕಾರ್ಯಕರ್ತರ ಭಾವನೆಯಂತೆ ನಾನು ಇರ್ತೀನಿ. ಅವರು ಈಗಾಗಲೇ ನನಗೆ ನಿಮ್ಮ ಏನ್ ನಿರ್ಧಾರ ಮಾಡ್ಕೋತೀರಿ ಅದ್ರ ಪರ ಇರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಎರಡು ನಾಳೆ ಸಾಯಂಕಾಲದವರೆಗೂ ಮಧ್ಯಾಹ್ನದವರೆಗೂ ಟೈಮ್ ಇದೆ. ನಾಳೆ ಮಧ್ಯಾಹ್ನ 2 ತಾಲೂಕುಗಳನ್ನ ಮುಗಿಸಿ ನಾಳೆ ಮಧ್ಯಾಹ್ನ ಮೇಲೆ ಸೋಮವಾರ ನಿಮ್ಮನ್ನೆಲ್ಲ ಕರೆದು ಘೋಷಣೆ. They have not thought me that I am eligible to be the leader of the opposition. ಅಷ್ಟಾಗಿ ಗಪ್ ಕೂತೆ. ಇವರು ಯಾರಿಗೆ ಕೇಳ್ದೇನೆ ಮ್ಯಾಲಿಂದ ಕರ್ತಂದಾಗ್ತಾರಲ್ಲ, ಇದು ಯಾವ ನ್ಯಾಯ? ನಾವು ನಮ್ಮಲ್ಲಿ ವಹಿಸಿಲ್ವ? ನಮ್ಗೆ ನಮ್ಮ ಒಪಿನಿಯನ್ ಕೇಳಬೇಕಾ ಬೇಡ? ಅವ್ರು ನೀವು ಕೇಳಕ್ಕೆ ಹೋಗಿಲ್ಲ ವೆದರ್ ಯು ಆರ್ ಆಸ್ಪಿರೆಂಟ್, ಅದನ್ನು ಹೇಳ್ಬೇಕಾಗ್ತದೆ. ನೀವು ಒಂದು ಕಡೆ ಸೀನಿಯರ್ ಇದ್ರಿ, ಇದು ರಿಸರ್ವ್ ಸೀಟ್ ಅದ, ಮತ್ತು ಒಂದು ದಲಿತ ಕಮ್ಯುನಿಟಿಲಿಂದ ಬಂದಿರಿ, ನಿಮ್ಗೆ ಅನ್ಕರ ಏನನ್ನ ನಿಲ್ಲದ ಅದೇನಂತ ಯಾರೂ ಕೇಳಕ್ಕೆ ಹೋಗಿಲ್ಲ. ಯಾಕಂದ್ರೆ ನಮ್ಮ ಪಾರ್ಟಿಯಾಗನ್ಕ ನಾಯಕರು ಇಲ್ಲೇನು? ಬಿಜೆಪಿ ಅಷ್ಟು ಬರಡಾಯ್ತಾ? ಇಲ್ಲಿ ಬರಗಾಲ ಬಿದ್ದದೇನು ನಾಯಕರಿಗೆ ನಮ್ಮ ಪಾರ್ಟಿಯಲ್ಲಿ? ಇಟ್ ಈಸ್ ಟೂ ಮಚ್. ಐ ಡೋಂಟ್ ಅಕ್ಸೆಪ್ಟ್ ಇಟ್. ನಾನು ಎಕ್ಸೆಪ್ಟ್ ಆಗೋದ್ರಿಂದ ಏನಾಗದ? ಪಾರ್ಟಿ ನಿರ್ಣಾಯಕನ್ಕರ ಅವ್ರು ಬಂದರು, ಪ್ರಧಾನಮಂತ್ರಿಗಳು ಅಡ್ರೆಸ್ ಮಾಡಿದರು, ಅವ್ರನ್ಕ ಹೋದರು. ಇವ್ರು ಬಂದು ಎಲೆಕ್ಷನ್ ಹೆಂಗೆ ಮಾಡ್ಬೇಕಂದ್ರೆ 100 ಎಲೆಕ್ಷನ್ ನಾವು ಮಾಡೀವಿ. ಇದು ಹೊಸ ಬೆಳವಣಿಗೆ ಶುರು ಮಾಡ್ಯಾರ ನಮ್ಮ ಪಾರ್ಟಿಯಾಗ. ಇದರಿಂದ ನನಗನ್ಕರ ಅನ್ನಿಸ್ತದ ಇದಕ್ಕೆ ಅನೇಕ ಕಾರಣಗಳು ಮ್ಯಾಲಿನಿಂದ ಬಂದಂಥ ಅಧ್ಯಕ್ಷರು ಕೂಡ ಇದಕ್ಕಂಕ ಕಾರಣ. ಅದಕ್ಕಾಗಿ ನನಗೇನು ಅನಿಸ್ತು, ಬಟ್ ಈ ಪ್ರಕರಣನ ಇವ್ರು ನಡ್ಸ್ಕೊಂಡ ನಂತರ ನಂದೊಂದು ಕ್ಯಾರೆಕ್ಟರ್, ನಾನು ಎಂದೂ ಆ ಪಾರ್ಟಿಯಾಗಿ ಇರ್ಲಕ್ಕಾಗಲ್ಲ. ಐ ಆಮ್ ಕನ್ವೇಯಿಂಗ್ ದಟ್ ಐ ಆಮ್ ನೋ ಮೋರ್ ವಿತ್ ದಿ ಪಾರ್ಟಿ. 100% ಐ ಆಮ್ ಲೀವಿಂಗ್ ದಿ ಪಾರ್ಟಿ. ದೇರ್ ಈಸ್ ನೋ ಕ್ವಶನ್ ಆಫ್ ರಿಪೀಟಿಂಗ್ ಇಟ್. ಭಾಳ ಒಂದು ವ್ಯಕ್ತಿದನ್ಕ ರಾಜಕಾರಣ ಎಂದೂ ಒಪ್ಪಿದವಾದಲ್ಲ. ಅದಕ್ಕೆ ಆ ದೃಷ್ಟಿಯಿಂದ ಮಂದಿಗೆ ಯಾಕೆ ಸುಮ್ಮನೆ ಅನ್ಕರ ಸಂಶಯ ಮಾಡಿಸ್ಲಿಕ್ಕೆ ಹಚ್ಚಬೇಕು? ಕೆ.ಬಿ. ನೀವು ಎಲೆಕ್ಷನ್ದಾಗ ತಿರುಗಬೇಕು, ನನ್ನ ವಯಸ್ಸು ಇಲ್ಲ ತಿರುಗೋದು.
ಅದಕ್ಕಾಗಿ ನಾನು ಅಂದೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹಳಕಟ್ಟಿ, ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಪಕ್ಷದಿಂದ ಆ ಪಕ್ಷಕ್ಕೆ, ಆ ಪಕ್ಷದಿಂದ ಈ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಪಕ್ಷಾಂತರ ಪರ್ವ ನಡೆಯುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇದೆ. ಖಂಡಿತವಾಗಿಯೂ ಪೃಥ್ವಿರಾಜ್, ಲೋಕಸಭೆ ಚುನಾವಣೆ ಈ ಹೊಸ್ತಿಲಲ್ಲಿ ಪಕ್ಷಾಂತರ ಪರ್ವ ಶುರುವಾಗಿದೆ ಅಂತ ಹೇಳ್ಬೋದು. ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ರಾಜಕಾರಣಿಗಳು ಹಾರ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ದೃಶ್ಯ ಅಂತ ಹೇಳ್ಬೋದು. ಇದೀಗೂ ಕೂಡ ಗೆಲುವೊಂದೇ ಮಾನದಂಡ ಅನ್ಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷಗಳು ತಮ್ಮ ಗೆಲುವಿಗಾಗಿ ಯಾವ ಹಂತಕ್ಕಾದ್ರೂ ಹೋಗ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನ ರವಾನೆ ಮಾಡಲು ಸಿದ್ಧರಾಗಿದ್ದಾರೆ. ಆ ಒಂದು ಕಾರಣಕ್ಕಾಗಿನೇ ಒಂದು ಪಕ್ಷದ ಪ್ರಭಾವಿ ನಾಯಕರನ್ನ ಮತ್ತೊಂದು ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥ ವಿಚಾರ ಆಗಿರ್ಬೋದು, ಆ ಪಕ್ಷದಿಂದ ಈ ಪಕ್ಷಕ್ಕೆ ಮತ್ತೊಬ್ಬ ವ್ಯಕ್ತಿಯನ್ನು ಸೇರಿಸ್ಕೊಳ್ತಕ್ಕಂಥ ವಿಚಾರ ಆಗಿರ್ಬೋದು, ಇದು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ. ಇದೀಗ ನಾವು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ, ಹಾಸನದ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಎ ಮಂಜು ಅವರಿಗೆ ಬಿಜೆಪಿ ಗಾಳ ಹಾಕಿರ್ತಕ್ಕಂಥ ವಿಚಾರ ಆಗಿರ್ಬೋದು. ಇದೇ ಒಂದು ಸಂದರ್ಭದಲ್ಲಿ ಜೆಡಿಎಸ್ ಬಿಜೆಪಿ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಮಂಜು ಅವರಿಗೆ ಗಾಳ ಹಾಕಿರ್ತಕ್ಕಂಥ ವಿಚಾರ ಆಗಿರ್ಬೋದು. ನಾವು ಗುಲ್ಬರ್ಗ ವಿಚಾರಕ್ಕೆ ಬಂದ್ರೆ ಅಲ್ಲಿ ಬಿಜೆಪಿ ಗೆಲ್ಲಲೇಬೇಕು ಅನಿವಾರ್ಯತೆಯನ್ನ ಎದುರಾಗಿದೆ. ಹಾಗೆ ಅಷ್ಟೇ ಅಲ್ಲ, ಕಾಂಗ್ರೆಸ್ ಹಿರಿಯ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಲೇಬೇಕು ಅಂತಕ್ಕಂಥ ಒಂದು ಏಕೈಕ ಉದ್ದೇಶದಿಂದ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂತಹ ಒಂದು ಉಮೇಶ್ ಜಾಧವ್ ಅವರನ್ನ ಬಿಜೆಪಿಗೆ ಸೇರಿಸಿಕೊಂಡಿರ್ತಕ್ಕಂಥ ವಿಚಾರ ಆಗಿರ್ಬೋದು. ಹೀಗಾಗಿ ನಾವು ಅದಕ್ಕೇನು ಕಡಿಮೆ, ನಾವು ಅವ್ರಿಗಿಂತ ಒಂದು ಹೆಜ್ಜೆ ಮುಂದಿದ್ದೀವಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಂದು ಆಪರೇಷನ್ ಕಾಂಗ್ರೆಸ್ ಮಾಡಲಿಕ್ಕೆ ಅವರು ಕೂಡ ಹೊರಟಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಆ ಒಂದು ಭಾಗದ ಹಿರಿಯ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಕೆ.ಬಿ. ಶಾನಪ್ಪನವರು ನಾನು ಬಿಜೆಪಿಯನ್ನು ತೊರಿತಾ ಇದ್ದೇನೆ ಅಂತಕ್ಕಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನ್ಯೂಸ್ 18 ಕನ್ನಡಕ್ಕೆ ತಿಳಿಸಿದ್ದಾರೆ. ಹೀಗಾಗಿ ಈ ಒಂದು ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಪಕ್ಷಾಂತರ ಪರ್ವ ಶುರುವಾಗಿದೆ. ಅವರೇನಾದರೂ ಈ ಪಕ್ಷದ ಮುಖಂಡರನ್ನ ಸೆಳೆದುಕೊಂಡಿದೆ ಆದಲ್ಲಿ ಆ ಪಕ್ಷದ ಮುಖಂಡರನ್ನ ಈ ಒಂದು ಪಕ್ಷದ ಮುಖಂಡರು ಸೆಳೆತಕ್ಕಂಥ ಒಂದು ದೃಶ್ಯಗಳು, ಬೆಳವಣಿಗೆಗಳು ಸಾಮಾನ್ಯವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಗೆಲ್ಲುವಂದೇ ಮಾನದಂಡ, ಗೆಲ್ಲೋದಕ್ಕಾಗಿ ನಾವು ಯಾವ ಹಂತ ನಾವು ತಲುಪಲಿಕ್ಕೆ ರೆಡಿ ಇದೀವಿ ಅಂತಕ್ಕಂಥ ಸಂದೇಶವನ್ನ ನಾಯಕರು ಈ ಮೂಲಕ ಸಾರಲಿಕ್ಕೆ ಹೊರಟಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಜೆಡಿಎಸ್ಗೆ ಹಲವರು ಸೇರ್ಪಡೆ ಆಗಲಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರು ಸೇರ್ಪಡೆ ಆಗ್ತಾರೆ ಅಂತ ಹಾಸನದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿತ ಲೋಕಸಭಾ ಅಭ್ಯರ್ಥಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಕೆಲವರು ಜೆಡಿಎಸ್ ಸೇರಿದ್ದಾರೆ. ಎಲ್ಲಾ ತಾಲೂಕುಗಳಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಿದ್ದೇನೆ ಅಂತ ಕೂಡ ಪ್ರಜ್ವಲ್ ರೇವಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈಗಷ್ಟೇ ಬಿಜೆಪಿಯ ನಗರಸಭೆ ಸದಸ್ಯ ಜೆಡಿಎಸ್ಗೆ ಸೇರ್ಪಡೆ ಆದಂತಹ ಸಂದರ್ಭದಲ್ಲಿ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲಾ ತಾಲೂಕುಗಳಲ್ಲಿ ಪ್ರಚಾರವನ್ನ ಮಾಡ್ತಿದ್ದೇನೆ, ಜಿಲ್ಲೆಯಾದ್ಯಂತ ಮತದಾರರ ಪ್ರತಿಕ್ರಿಯೆ ಚೆನ್ನಾಗಿದೆ ಅಂತ ಕೂಡ ಮಾತನಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಪ್ರತಿನಿಧಿ ಅಶೋಕ್ ಅವರ ಜೊತೆ ಮಾತನಾಡಿದ್ದಾರೆ, ನೋಡೋಣ. ಪ್ರಜ್ವಲ್ ರೇವಣ್ಣ ಅವರು ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಸುತ್ತಿ ಮತ ಪ್ರಚಾರವನ್ನು ಮಾಡ್ತಿದ್ದಾರೆ. ನನ್ನ ಜೊತೆಗ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಈಗ ನೀವು ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರಿ, ಮತದಾರರ ಪ್ರತಿಕ್ರಿಯೆ ಹೇಗಿದೆ ಸರ್? ಸರ್, ಈಗ ನಾವು ಎಲ್ಲಾ ತಾಲೂಕಲ್ಲೂ ರೇವಣ್ಣ ಸಾಹೇಬರು ಒಂದು ಅಧ್ಯಕ್ಷತೆಯಲ್ಲಿ ಮತ್ತೆ ನಮ್ಮ ಶಾಸಕರುಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲಾ ಕಡೆನೂ ಕಾರ್ಯಕರ್ತರ ಸಭೆ ಮಾಡ್ತಾ ಇದೀವಿ. ಇನ್ನ ನಮ್ಗೆ ನಾಳೆ ಅರ್ಕಲ್ಗೂಡು ಆಲೂರು ತಾಲೂಕು ಕಾರ್ಯಕರ್ತರ ಸಭೆ ಇದೆ. ನಂತರ ಮತ್ತೆ ನಮ್ಮ ಸೋಮವಾರ ಚಂದ್ರಪಟ್ಟಣ ಬಾಳಣ್ಣ ಅವರು ಕೂಡ ಕಾರ್ಯಕರ್ತರ ಸಭೆ ಇಟ್ಟಿದ್ದಾರೆ. ಹಾಗೆ ಬುಧವಾರ ಅರಸೀಕೆರೆಯಲ್ಲಿ ಕಾರ್ಯಕರ್ತರ ಸಭೆ ಇದೆ. ಈಗಾಗಲೇ ಕಡೂರು ಮುಗಿಸಿದೀವಿ, ದೊಡ್ಡವರೇ ಬಂದಿದ್ರು ಕಡೂರು ಮಾಡಿದಂತ ಸಂದರ್ಭದಲ್ಲಿ. ಈಗ ಎಲ್ಲ ಕಡೆ ಕಾರ್ಯಕರ್ತರ ಸಭೆ ಮಾಡಿ ಮಧ್ಯದಲ್ಲಿ ಯಾರ್ಯಾರು ನಾಯಕರು ಇದಾರೆ, ನಮ್ಮ ಹಿರಿಯ ನಾಯಕರು, ನಮ್ಮ ಪಕ್ಷದವ್ರು ಇರ್ಬೋದು, ಇಲ್ಲ ಕಾಂಗ್ರೆಸ್ ಪಕ್ಷದವ್ರು ಇರ್ಬೋದು, ಇಲ್ಲ ಯಾರ್ಯಾರು ಪಕ್ಷದಿಂದ ಸೇರ್ಪಡೆ ಆಗ್ತಾ ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಮನೆಗೆ ಹೋಗಿ ಭೇಟಿ ನೀಡಿ ಅವ್ರನ್ನೆಲ್ಲರನ್ನೂ ಸಂಘಟನೆ ಮಾಡೋದ್ರಲ್ಲಿ ನಾವು ಯಶಸ್ವಿ. ಕಾಂಗ್ರೆಸ್ ಅವರು ಮತ್ತೆ ಬಿಜೆಪಿ ಅವರು ಜೆಡಿಎಸ್ ಬರ್ತಿದ್ದಾರೆ ಅನ್ನೋದು ಯಾರ್ಯಾರು ಬಂದಿದ್ದಾರೆ ಏನ್ ಸರ್? ನೀವು ಮತ್ತೆ ಯಾರ್ಯಾರು ಬರ್ಬೋದು ಸರ್? ಬಹಳಷ್ಟು ಹಿರಿಯ ನಾಯಕರುಗಳು ಬಂದಿದ್ದಾರೆ. ಬಹಳಷ್ಟು ಹಿರಿಯ ನಾಯಕರು ಅಂದ್ರೆ ಅವರೆಲ್ಲ ನಮಗೆ ಒಂದು ಶಕ್ತಿ ಇದ್ದಂಗೆ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ನಮ್ಮ ಮಾಜಿ ನಗರಸಭಾ ಉಪಾಧ್ಯಕ್ಷರು ನಮ್ಮ ಎಚ್ ಸಿ ಮಂಜುನಾಥ್ ಅಣ್ಣ ಇವತ್ತು ಬೆಳಿಗ್ಗೆ ಸೇರ್ಪಡೆ ಆದ್ರು. ಅವರು ಕೂಡ ಬಿಜೆಪಿ ತೋರದವರು ಸೇರ್ಪಡೆ ಆಗಿದ್ದಾರೆ. ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷ ಆಗಿದ್ರು, ರೂರಲ್ ತಾಲೂಕು ಅಧ್ಯಕ್ಷ ಆಗಿದ್ರು ಬಿಜೆಪಿ ಕಡೆಯಿಂದ ಅಗಿಲೆ ಯೋಗೇಶ್ ಅವರು ಕೂಡ ಬಿ ಎಸ್ ವೈ ನಮ್ಮ ಯಡಿಯೂರಪ್ಪ ಸಾಹೇಬ್ರವರ ರೈಟ್ ಹ್ಯಾಂಡ್ ಅಂತ ಹೇಳ್ತಾರೆ. ಅವರು ಕೂಡ ಅವ್ರನ್ನ ಬಿಟ್ಟು ಇವತ್ತು ನಮ್ಮ ಸಿದ್ಧಾಂತನ ಒಪ್ಪಿ ನಮ್ಮ ಎಲ್ಲ ಒಂದು ಕೆಲಸ ಮೆಚ್ಚುಗೆಯನ್ನು ಒಪ್ಕೊಂಡು ಇವತ್ತು ಅವರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡು ಬಹಳಷ್ಟು ಹೆಚ್ಚಾಗಿ ಶಕ್ತಿ ಕೊಟ್ಟಿದ್ದಾರೆ. ಅದಲ್ಲದೆ ABVP ಇರ್ಬೋದು, ಇಲ್ಲ ಬಜರಂಗ್ ದಳ ಇರ್ಬೋದು, ಇಲ್ಲ ನಮ್ಮ ಯಾವುದು RSS ಇರ್ಬೋದು, ಅದನ್ನೆಲ್ಲದನ್ನು ಪದಾಧಿಕಾರಿಗಳು ಅವರೇ ಡಿಸಾಲ್ವ್ ಮಾಡ್ಕೊಂಡು
ಅವರೆಲ್ಲ ಡಿಸಾಲ್ವ್ ಮಾಡ್ಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. 1000ಕ್ಕೂ ಹೆಚ್ಚು ಯುವಕರು ಸೇರ್ಪಡೆ ಆಗಿದ್ದಾರೆ ಸರ್. ಈಗ ಒಂದು ಕಡೆ ಸಾಲ ಮನ್ನಾ, ನಿಮ್ಮ ಸರ್ಕಾರ ಸಾಲ ಮನ್ನಾ ಇದೆ, ಮತ್ತೊಂದು ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹೆಸರು, ಜೊತೆಗೆ ನಿಮ್ಮ ತಂದೆಯವರ ಅಭಿವೃದ್ಧಿ, ಇದರಲ್ಲಿ ಯಾವುದನ್ನ ಮುಂದೆ ಇಟ್ಕೊಂಡು ನೀವು ಮತದಾರನ ಮತ ಕೇಳ್ತೀರಿ ಸರ್? ಎಲ್ಲದನ್ನೂ ಸಮರ್ಪಕವಾಗಿ ತಗೊಂಡು ಇವತ್ತು ಏನೇನು ನಮ್ಮ ಪಕ್ಷದಿಂದ ಕಾರ್ಯಗಳು ನಡೀತದೆ, ಕೆಲಸಗಳು ನಡೀತಾ ಇದೆ, ಒಂದು. ಎರಡನೇದು, ನಮ್ಮ ಸಮ್ಮಿಶ್ರ ಸರ್ಕಾರದಿಂದ ಯೋಜನೆಗಳು ಏನೇನು ಬರ್ತಾ ಇದ್ದಾವೆ, ಭಾಳಷ್ಟು ಒಳ್ಳೊಳ್ಳೆ ಯೋಜನೆಗಳು. ಈಗ ನಮ್ಮ ಇವತ್ತು ಸಾಲ ಮನ್ನಾ 45,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ಇವನ್ನೆಲ್ಲದೂ ನಾವು ತೊಗೊಂಡು ಹೋಗ್ಬೇಕಾಗತ್ತೆ. ಎಲ್ಲ ಒಗ್ಗಟ್ಟಾಗಿ ತೊಗೊಂಡು ನಮ್ಮ ಅಭಿವೃದ್ಧಿನೂ ಮತ್ತು ನಮ್ಮ ಯೋಜನೆಗಳನ್ನ ಒಟ್ಟಾಗಿ ತೊಗೊಂಡು ನಾವು ಜನರ ಮನಸ್ಸನ್ನ ಗೆದ್ದು ಇವತ್ತು ಚುನಾವಣೆಗೆ ಎದುರಿಸ್ಬೇಕು. 22ನೇ ತಾರೀಕು ಶುಕ್ರವಾರ 9 ಗಂಟೆಗೆ ಬೆಳಗ್ಗೆ ನಾಮಪತ್ರ ಸಲ್ಲಿಸ್ತೀರಿ ಅನ್ನೋ ಮಾಹಿತಿ ಇದೆ, ಹೌದಾ ಏನು? ಹೌದು, ಶುಕ್ರವಾರ 22ನೇ ತಾರೀಕು 9 ಗಂಟೆ ಮೇಲೆ ರ್ಯಾಲಿ ಇಟ್ಟು ಅಲ್ಲಿಂದ ರ್ಯಾಲಿಯಿಂದ ಬಂದು ನಾವು ಹೇಮಾವತಿ ಸ್ಟ್ಯಾಚ್ಯೂನೋ ಇವಾಗ ಇನ್ನೂ ರೇವಣ್ಣ ಸಾಹೇಬ್ರು ಅದು ಡಿಸ್ಕಸ್ ಮಾಡಿಲ್ಲ, ರೇವಣ್ಣ ಸಾಹೇಬ್ರ ಹತ್ರ ಮಾತಾಡಿಕೊಂಡು ಅವ್ರು ಏನು ಹೇಳ್ತಾರೆ ಅದರ ಮಾರ್ಗದರ್ಶನ ಮೇಲೆ ಹೇಮಾವತಿ ಸ್ಟ್ಯಾಚ್ಯೂಯಿಂದ ನಮ್ಮ DC ಕಚೇರಿವರೆಗೂ ಬಂದು ಅಲ್ಲಿಂದ ಹೋಗಿ ನಾವು ನಾಮಪತ್ರ ಸಲ್ಲಿಸಬೇಕು ಅಂತ.